ಬಸ್ ಪ್ರಯಾಣಿಕರಿಗೆ ದರದ ಬರೆ ಎಳೆದಾಗಿದೆ. ಈಗ ನಮ್ಮ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗ್ತಾ ಇದೆ. ಬಸ್ ಬಳಿಕ ಈಗ ನಮ್ಮ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗಿದೆ. ಇದೇ ತಿಂಗಳಲ್ಲಿ ಟಿಕೆಟ್ ದರ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಶೇಕಡ 15ರಿಂದ 20ರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಲಿದೆ ಬಿಎಂಆರ್ಸಿಎಲ್. ದರ ಪರಿಷ್ಕರಣೆ ಸಮಿತಿಯಿಂದ ಅಂತಿಮ ವರದಿ ಕೂಡ ಸಲ್ಲಿಕೆ ಆಗಿದೆ. ಅಂತಿಮ ವರದಿ ಬಗ್ಗೆ ಜನವರಿ 17ರಂದು ಸಮಾಲೋಚನೆ ಸಭೆ ಕೂಡ ನಡೆಯುತ್ತೆ. ಇನ್ನು ಜನವರಿ 17ರಂದು ಬಿಎಂಆರ್ಸಿಎಲ್ ಈ ಮಂಡಳಿಯಲ್ಲಿ ಸಭೆ ನಡೆದ ಮೇಲೆ ನಿರ್ಧಾರ ಆಗುತ್ತೆ. ಈಗಾಗಲೇ ಪ್ರಯಾಣಿಕರಿಗೆ ಬಸ್ ಟಿಕೆಟ್ನ ದರದ ಬಿಸಿ ಮುಟ್ಟಿದೆ. ಇನ್ನು ಮುಂದೆ ಮೆಟ್ರೋದಲ್ಲೂ ಕೂಡ ಮೆಟ್ರೋ ದರದ ಟಿಕೆಟ್ ದರವನ್ನ ಏರಿಕೆ ಮಾಡ್ತಾರೆ. ಅದು ಕೂಡ ಜನವರಿ 17ರಂದು ಒಂದು ಮಹತ್ವದ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ಮೇಲೆ ಟಿಕೆಟ್ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಬಸ್ ಪ್ರಯಾಣಿಕರಿಗೆ ಮಾತ್ರ ಅಲ್ಲ, ಮೆಟ್ರೋ ಪ್ರಯಾಣಿಕರಿಗೂ ಕೂಡ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ 15ರಿಂದ 20% ಅಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಲಿದೆ ಬಿಎಂಆರ್ಸಿಎಲ್. ಇನ್ನು ಈ ವಿಚಾರವಾಗಿ ದೆಹಲಿ, ಸಿಂಗಾಪುರ ಜೊತೆಗೆ ಹಾಂಗ್ಕಾಂಗ್ ಕೂಡ ಸಮಿತಿ ತಂಡ ತೆರಳಿತ್ತು. ರಾಜ್ಯದ ಗೃಹ ನಗರ ವ್ಯವಹಾರ ಇಲಾಖೆಯ ಸತ್ಯೇಂದ್ರ ಪಾಲ್ ಸಿಂಗ್ ಅವರನ್ನ ಮೀಟ್ ಆಗಿತ್ತು. ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆರ್ ಥಾರಣಿ ಸೇರಿದಂತೆ ಮೀಟ್ ಆಗಿದ್ರು. ನಿವೃತ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಇವಿ ರಮಣ ರೆಡ್ಡಿ ನೇತೃತ್ವವನ್ನು ವಹಿಸಿತ್ತು. ತಂಡವನ್ನ ಟಿಕೆಟ್ ದರ ಪರಿಷ್ಕರಣೆಗಾಗಿ ಬಿಎಂಆರ್ಸಿಎಲ್ ರಚನೆ ಮಾಡಿತ್ತು. ಇನ್ನು ಈ ದರವನ್ನ ಜಾಸ್ತಿ ಮಾಡೋದಕ್ಕೋಸ್ಕರವೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ದೆಹಲಿ, ಸಿಂಗಾಪುರ, ಹಾಂಗ್ಕಾಂಗ್ಗೆ ಕೂಡ ಸಮಿತಿಯ ತಂಡ ತೆರಳಿತ್ತು. ಮುಖ್ಯವಾಗಿ ರಾಜ್ಯದ ಗೃಹ ನಗರ ವ್ಯವಹಾರ ಇಲಾಖೆಗಳ ಸತ್ಯೇಂದ್ರ ಪಾಲ್ ಸಿಂಗ್ ಅವರು ಜೊತೆಗೆ ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಥಾರಣಿ ಅವರು ಕೂಡ ಸೇರ್ಕೊಂಡು ಹೆಚ್ಚುವರಿ ಕಾರ್ಯದರ್ಶಿ ಆಗಿರುವಂತಹ ಇವಿ ರಮಣ ರೆಡ್ಡಿ ನೇತೃತ್ವದಲ್ಲಿ ಈ ಸಭೆಯನ್ನ ನಡೆಸಿದ್ರು. ನಿಜಕ್ಕೂ ಕೂಡ ಬಸ್ ದರವನ್ನ ಏರಿಕೆ ಮಾಡಿರುವಂತಹ ರೀತಿಯಲ್ಲೇ ನಾವು ಕೂಡ ಮೆಟ್ರೋ ದರವನ್ನ ಏರಿಕೆ ಮಾಡಬೇಕಾ? ಅಂತಿಮ ವರದಿ ಜನವರಿ 17ರಂದು ಸಮಾಲೋಚನೆಯ ಸಭೆ ನಡೆದ ನಂತರ ತೀರ್ಮಾನ ಆಗತ್ತೆ. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಈಗ ಬಸ್ನ ದರವನ್ನ ಹೆಚ್ಚಿಗೆ ಮಾಡಿ ಪ್ರಯಾಣಿಕರಿಗೆ ಬರೆ ಎಳೆದಾಗಿದೆ ರಾಜ್ಯ ಸರ್ಕಾರ. ಮತ್ತೆ ಮೆಟ್ರೋ ರೇಟ್ ಅನ್ನ ಕೂಡ ಅಂದ್ರೆ ಟಿಕೆಟ್ ರೇಟ್ ಅನ್ನ ಹೆಚ್ಚಿಗೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ನೀವು. ಹೌದು ದಯಾನ, ಈಗ ಏನಂತಂದ್ರೆ ಈಗಾಗ್ಲೇ ಬಸ್ ಪ್ರಯಾಣ ದರವನ್ನ ಹೆಚ್ಚಳ ಮಾಡಿರುವಂತಹ ಏನು ರಾಜ್ಯ ಸರ್ಕಾರ ಈಗಾಗ್ಲೇ ಏನು ಸಂಕ್ರಮಣದ ಬಳಿಕ ಹಾಲಿನ ದರವನ್ನು ಹೆಚ್ಚಳ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಮೆಟ್ರೋ ದರವನ್ನ ಕೂಡ ಈಗಾಗಲೇ ಹೆಚ್ಚಳ ಮಾಡುವುದಕ್ಕೆ ಒಂದಷ್ಟು ಏನು ಸಭೆಗಳನ್ನ ಮಾಡ್ತಾ ಇದೆ. ಈಗಾಗಲೇ ಏನು ಬಸ್ನ ದರವನ್ನ 15% ಏರಿಕೆ ಮಾಡಿರುವುದರಿಂದಾಗಿ ಇನ್ನು ಮೆಟ್ರೋ ದರವನ್ನ 15ರಿಂದ 20% ದರವನ್ನ ಏರಿಕೆ ಮಾಡುವುದಕ್ಕೆ ಸಾಕಷ್ಟು ಸಭೆಗಳನ್ನ ಈಗ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಜನವರಿ 17 ದರ ಪರಿಷ್ಕರಣೆ ಸಮಿತಿ ಸಲ್ಲಿಸಿರುವಂತಹ ಅಂತಿಮ ವರದಿಯನ್ನ ನಾವು ನೋಡ್ತಾ ಹೋದಾಗ ಬಿಎಂಆರ್ಸಿಎಲ್ ಮಂಡಳಿ ಸಭೆಯಲ್ಲಿ ಅಂದ್ರೆ ಜನವರಿ 17ರ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ಅಂತಂದ್ರೆ ಈಗಾಗಲೇ ಏನು 2017ರಲ್ಲಿ ಕೊನೆಯ ಬಾರಿಗೆ ಮೆಟ್ರೋ ಪ್ರಯಾಣ ದರವನ್ನ ಹೆಚ್ಚಳ ಮಾಡಿತ್ತು. ಅದಾದ ಬಳಿಕ 7 ವರ್ಷಗಳ ನಂತರದಿಂದಾಗಿ ಈಗ ಸಮವಾಗಿರುವ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಏನು ಹೆಚ್ಚಳ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ದೆಹಲಿಗೂ ಕೂಡ ತೆರಳಿ ಅಲ್ಲಿನೂ ಕೂಡ ಯಾವ ರೀತಿಯಾಗಿದೆ, ಏನೆಲ್ಲ ಇದೆ ಅನ್ನುವಂತ ಮಾಹಿತಿಯನ್ನ ತಗೊಂಡು ಸಭೆ ಮಾಡ್ತಾ ಇರೋದು. ಇನ್ನು ಸಿಂಗಾಪುರ್, ಹಾಂಗ್ಕಾಂಗ್, ದೆಹಲಿ ತೆರಳಿ ಅಲ್ಲಿನ ಮೆಟ್ರೋ ದರ ಪರಿಷ್ಕರಣೆ ಕ್ರಮವನ್ನ ನಮ್ಮ ರಾಜ್ಯದಲ್ಲಿ ತರುವುದಕ್ಕೆ ಅಂತ ಹೇಳಿ ಮುಂದಾಗಿ ಒಂದಷ್ಟು ವಿಚಾರಗಳನ್ನ ಚರ್ಚೆಗಳನ್ನ ಮಾಡ್ತಾ ಇರೋದು. ಸೊ ಇದೆಲ್ಲವ ಬೆಳವಣಿಗೆಗಳನ್ನ ನೋಡೋದಾದ್ರೆ ನಾವು ಇನ್ನೇನು ಜನವರಿ ಎಂಡ್ ಒಳಗಡೆನೆ ಇದರ ಬಗ್ಗೆ ಮಾಹಿತಿಯನ್ನ ಬಿಡುಗಡೆ ಮಾಡುತ್ತೆ ಬಿಎಂಆರ್ಸಿಎಲ್ ಎನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು ದಯಾನ. ಓಕೆ ಲಕ್ಷ್ಮಿ, ಕೆಎಸ್ಆರ್ಟಿಸಿ ಬಸ್ ದರ ಅಂದ್ರೆ ಟಿಕೆಟ್ ದರ ಹೆಚ್ಚಿಗೆ ಮಾಡೋದಕ್ಕೆ ಕೆಲವೊಂದು ಕಾರಣಗಳನ್ನ ಕೊಡ್ತು ರಾಜ್ಯ ಸರ್ಕಾರ. ಆದ್ರೆ ಮೆಟ್ರೋ ದರವನ್ನ ಹೆಚ್ಚಿಗೆ ಮಾಡೋದಕ್ಕೆ ಏನೇನ್ ಕಾರಣ ಕೊಡ್ತಾ ಇದೆ ಅಂತ? ದಯಾನ, ಈಗಾಗಲೇ ಸದ್ಯ ಏನು ಅಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಖಜಾನೆ ಖಾಲಿ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಅದ್ರ ಜೊತೆಗೆ 2017ರಲ್ಲಿ ಮೆಟ್ರೋ ದರವನ್ನ ಹೆಚ್ಚಳ ಮಾಡಿತ್ತು. ಅದಾದ ಬಳಿಕ ಅಂದ್ರೆ 7 ವರ್ಷಗಳ ಕಾಲದಿಂದ ಯಾವುದೇ ರೀತಿಯಾದಂತಹ ದರವನ್ನ ಏರಿಕೆ ಮಾಡಿಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲಾ ರೀತಿಯಾದಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ನಮ್ಗೆ ಒಂದಷ್ಟು ಮಾಹಿತಿ ದೊರೆಯುತ್ತೆ. ಎಲ್ಲದರ ಬೆಲೆ ಕೂಡ ಈಗಾಗಲೇ ದುಬಾರಿ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಏನು ಸಿಂಗಾಪುರ್, ಹಾಂಗ್ಕಾಂಗ್, ದೆಹಲಿಗೆ ಅಲ್ಲಿ ಇರುವಂತಹ ಏನು ಮೆಟ್ರೋ ದರ ಪರಿಷ್ಕರಣೆಗಳನ್ನ ಮುಂದಿಟ್ಕೊಂಡು ಈ ಎಲ್ಲ ಮಾಹಿತಿಗಳನ್ನ ಮುಂದಿಟ್ಕೊಂಡು ಹೆಚ್ಚು ಮಾಡುವುದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಬಿಎಂಆರ್ಸಿಎಲ್ ಕೂಡ ಈಗಾಗಲೇ ಚರ್ಚೆ ಮಾಡ್ತಾ ಇರುವಂತದ್ದು.
ಓಕೆ ಓಕೆ ಲಕ್ಷ್ಮಿ, ಜೊತೆಗೆ ಈಗ KSRTCಲಿ 15% ಹೆಚ್ಚಳ ಮಾಡಿರೋದು ಟಿಕೆಟ್ ರೇಟನ್ನು. ಇನ್ನು ಇಲ್ಲಿ ಮೆಟ್ರೋಗೆ ಬಂದರೆ ಎಷ್ಟು ರೇಟು, ಏನು ಕತೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀವು ಕೊಡೋದಾದ್ರೆ? ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂತಹ ಅಂದ್ರೆ ಚರ್ಚೆಗಳು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಮಾಹಿತಿ ದೊರಕದೇ ಇರೋ ಕಾರಣದಿಂದಾಗಿ ಸುಮಾರು 10% ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅಂತಂದ್ರೆ ಈಗಾಗಲೇ ಏನು 25 ರೂಪಾಯಿ ಇರುವಂತಹದ್ದು ಸುಮಾರು 25 ಅಂದ್ರೆ ಸುಮಾರು 30ರವರೆಗೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ. ಅಂದ್ರೆ ಅದು ಅಲ್ಲದೆ ಈಗ ಬೆಂಗಳೂರಿನಲ್ಲಿ ಹೆಚ್ಚು ಜನಸಂಖ್ಯೆ ಅವಲಂಬಿತ ಆಗಿರೋದು ನಮ್ಮ ಮೆಟ್ರೋ ಮೇಲೆ. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಈ ಬೆಲೆ ದರ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅಂದ್ರೆ 10-15% ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ದಯಾನ. ಧನ್ಯವಾದಗಳು ಲಕ್ಷ್ಮಿ ಹೆಚ್ಚಿನ ಡೀಟೇಲ್ಸ್ಗೆ.